ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು CSK ವರ್ಸಸ್ ಪಂಜಾಬದ ಹೋಮ್ ಗ್ರೌಂಡಲ್ಲಿ ಇರೋ ಟಾಸ್ನ ಗೆದ್ಬಿಟ್ಟು ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಬೌಲಿಂಗ್ ಮಾಡಿಕೊಂಡು ಒಂದು ನಾರ್ಮಲ್ ಸ್ಕೋರ್ನ ಮಾಡಿಕೊಂಡ್ರು ಅನ್ಬೋದು ಗುರು. CSK ಬ್ಯಾಟ್ಸ್ಮನ್ ಕಡೆ ಬರೋದ್ರೆ ಇಲ್ಲಿ ಗಾಯಕ್ವಾಡ್ ಚೆನ್ನಾಗಿ ಕ್ಯಾಮ್ ಇನ್ನಿಂಗ್ಸ್ ಆಡಿದ್ರು. ಅಜಿಂಕ್ಯ ರಹಾನೆ ಅದೇ ನಾರ್ಮಲ್ ಬೇಗ ಔಟ್ ಆಗೋದು. ಮತ್ತು ಮೇನ್ ಇಲ್ಲಿ ಗಾಯಕ್ವಾಡರ್ನ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ರು ಗುರು. ಪವರ್ ಪ್ಲೇಯಲ್ಲಿ ಒಂದು ಲೆವೆಲ್ಗೆ ರನ್ ಬಂತು ಅನ್ಬೋದು, ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಅದ್ರಲ್ಲಿ ಮೇನ್ ಗುರು ಪವರ್ ಪ್ಲೇಯಲ್ಲಿ 12ಕ್ಕೆ 1 ಆಗಿದ್ರೆ ಇಲ್ಲಿ ಪವರ್ ಪ್ಲೇ ಮುಗಿಯೋ ಮೂಮೆಂಟಲ್ಲಿ 70 ರನ್ ಹೊಡೆದಿ ಒಟ್ಟಿನಲ್ಲಿ ಇಬ್ಬರು ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಗಾಯಕ್ವಾಡ್ ಔಟ್ ಆಗಲಿಲ್ಲ, ಡಾರ್ವಿನ್ ಮಿಚೆಲ್ ಔಟ್ ಆದರು. ಆಮೇಲೆ ಶಿವಮ್ ದುಬೆ ಅಂತ ಆಟ ಆಡಲಿಲ್ಲ, ಅದರಿಂದನೇ ಒಂಚೂರು ಕಡಿಮೆ ಸ್ಕೋರ್ ಅನ್ಬೋದು ಗುರು. ಒಟ್ಟಿನಲ್ಲಿ ಕಡಿಮೆ ಸ್ಕೋರ್ ಆದರೂ ಹೆಂಗೋ ಮೇನೇಜ್ ಮಾಡಿದ್ರು ಅನ್ಬೋದು ಗುರು CSK ಬೌಲರ್. ಒಟ್ಟಿನಲ್ಲಿ ಶಿವಮ್ ದುಬೆ ಆಗಲಿ ಡಾರ್ವಿನ್ ಮಿಚೆಲ್ ಗಾಯಕ್ವಾಡ್ ಇವರಿಬ್ಬರೇ ಕ್ಯಾಮೆ ಇನ್ನಿಂಗ್ಸ್ ಆಡಿದ್ಕೇನೆ ಅಷ್ಟು 60 ರನ್ ಬಂತು ಅನ್ಬೋದು, 167. ಒಟ್ಟಿನಲ್ಲಿ ಪವರ್ ಪ್ಲೇಲೇ ಅಗ್ರೆಸಿವ್ ಆಗಿ ಆಡಿದ್ಕೆ ಗುರು ಇಷ್ಟು ರನ್ ಬಂದಿತ್ತು, ಇಲ್ಲಾಂದರೆ ಇಷ್ಟು ರನ್ ಬರ್ತಿತ್ತಿಲ್ಲ ಅನ್ಬೋದು. ಮೇನಲ್ಲಿ ಕ್ಯಾಮೆ ಇನ್ನಿಂಗ್ಸ್ ಆಡಿದ್ದು ಮೊಯಿನ್ ಅಲಿ ಅಲ್ಲಿ ನನ್ನ ಪ್ರಕಾರ ರವೀಂದ್ರ ಜಡೇಜಾ ತಾಳ್ಮೆ ಆಟ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ 2 6 ಹೊಡೆಸಿ 3 4 ಹೊಡೆದು. ಮತ್ತು ಒಟ್ಟಿನಲ್ಲಿ ಇವರು ಗುರು ಜಡೇಜಾ ಆಗಲಿ ಶಾರ್ದುಲ್ ಠಾಕೂರ್ ಒಟ್ಟಿನಲ್ಲಿ ಅವರಿಬ್ಬರಾಗಲಿ ಕ್ಯಾಮೆ ಇನ್ನಿಂಗ್ಸ್ ಆಡಿದ್ಕೇ ಮ್ಯಾಚ್ ಗೆದ್ದಿದ್ದು ಅನ್ಬೋದು. ಧೋನಿ ಬೇಗನೆ ಔಟ್ ಆದರು 0ಗೆ. ಒಟ್ಟಿನಲ್ಲಿ ಧೋನಿ ಔಟ್ ಆಗಿದ್ದು ಅಲ್ಲೇನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ರವೀಂದ್ರ ಜಡೇಜಾ ಅವರು 43 ರನ್ ಹೊಡೆದಿದ್ದು, ಅದೇ ಕ್ರೂಷಲ್ ಪಾರ್ಟ್ನರ್ಶಿಪ್ ಅನ್ಬೋದು. ಒಟ್ಟಿನಲ್ಲಿ ಶಾರ್ದುಲ್ ಠಾಕೂರು, ಮೊಯಿನ್ ಅಲಿ, ಸೆಂಟ್ನರು ಅವರೆಲ್ಲ ಚಿಕ್ಕ ರನ್ಗಳನ್ನ ಹೊಡೆದಿನೇ ಮ್ಯಾಚ್ ಇಲ್ಲಿವರೆಗೂ ಬರೋಕ್ಕಾಯ್ತು ಅನ್ಬೋದು. ಒಟ್ಟಿನಲ್ಲಿ ಶಾರ್ದುಲ್ ಠಾಕೂರ್ ಜಡೇಜಾ ಪಾರ್ಟ್ನರ್ಶಿಪ್ಪಿಂದನೇ ಮ್ಯಾಚ್ನ ಗೆದ್ದರು ಅನ್ಬೋದು. ಅವರಿಬ್ಬರು ಇಲ್ಲೇ ಅಂದರೆ ಇವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮ್ಯಾಚ್ ಆಯ್ತಿತ್ತು ಅನ್ಬೋದು ನನ್ನ ಪ್ರಕಾರ. ಒಟ್ಟಿನಲ್ಲಿ ಮೇನ್ ಗುರು ಇವ್ರ ಸ್ಟ್ರೆಂತ್ ಇದ್ದಿದೆ ಶಿವಮ್ ದುಬೆನೇ ಆಡಲಿಲ್ಲ. ಗಾಯಕ್ವಾಡು ಏನು ಆಡಲೇ ಇಲ್ಲ ಅನ್ಬೋದು ನನ್ನ ಪ್ರಕಾರ. ಪವರ್ ಪ್ಲೇ ಮುಗಿಸ್ತೇನೆ ಟಕ ಅಂತ ಔಟಾಗಿ ಮುಖ ಸರಿಸ್ಕೊ ಹೋದ್ರು ಅನ್ಬೋದು ಶಿವಮ್ ದುಬೆ. ಒಟ್ಟಿನಲ್ಲಿ ಮೊಯಿನ್ ಅಲಿ ಅಲ್ಲಿ ಜಡೇಜಾ 43 ರನ್ ಹೊಡೆದು ಮ್ಯಾಚ್ನ ಎಳ್ಕೊ ಬಂದರು ಅನ್ಬೋದು CSK ಕಡೆ. ಒಟ್ಟಿನಲ್ಲಿ ಮೊಯಿನ್ ಅಲಿ ಅಂತ ಹೇಳ್ಕೊಳ್ಳೋ ಮ್ಯಾಚ್ ಆಡಲಿಲ್ಲ ಅಂದರೆ ಚಿಕ್ಕ ರನ್ನ ಹೊಡೆದು ಮ್ಯಾಚ್ಗೆ ತಂದುಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು ಗುರು. ಒಟ್ಟಿನಲ್ಲಿ 15ನೇ ಓವರ್ ತನಕ ಇವರು 100 ಹೊಡೆಯೋಕ್ಕೂ ಪಸ್ತಾಡ್ತಿದ್ರು. ಒಟ್ಟಿನಲ್ಲಿ 16ನೇ ಓವರಿಂದ ಮ್ಯಾಚ್ ಸ್ಟಾರ್ಟ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ 15ನೇ ಓವರಿಂದ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಪಂಜಾಬ್ ಬೌಲರ್ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಧೋನಿ 0ಗೆ ಔಟ್ ಮಾಡಿದ್ರು, ಅದೇನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಬಂದವರೆಲ್ಲ ಎಡಬಿಡಿ ಬೀಸಿದ್ಕೆ ಗುರು ಮ್ಯಾಚ್ ಗೆದ್ದಿದ್ರು ಅನ್ಬೋದು. ಒಟ್ಟಿನಲ್ಲಿ CSK ಬ್ಯಾಟಿಂಗ್ ಅವ್ರು ಸ್ಟ್ರಗಲ್ ಪಟ್ಟರು ಒಂದು ಲೆವೆಲ್ಗೆ ಅನ್ಬೋದು. ಒಟ್ಟಿನಲ್ಲಿ ಒಂದು ಲೆವೆಲ್ಗೆ ಮೇಕಪ್ ಮಾಡಿದ್ದು ನನ್ನ ಪ್ರಕಾರ ರವೀಂದ್ರ ಜಡೇಜಾ ಅವರು ಮತ್ತು ಶಾರ್ದುಲ್ ಠಾಕೂರ್ ಅವರು ಕಮ್ಬ್ಯಾಕ್ ಮಾಡಿಸಿದ್ರು ಅನ್ಬೋದು CSK ಬ್ಯಾಟರಿಂದ. ಒಟ್ಟಿನಲ್ಲಿ ಶಿವಮ್ ದುಬೆನ ಔಟ್ ಮಾಡಿ ಒಂಚೂರು ಕಡಿಮೆ ರನ್ ಹೊಡೆಸ್ಕೊಂಡ್ರು ಗುರು. ಒಂದು ಲೆವೆಲ್ಗೆ ಚೇಸಿಂಗ್ ಅನ್ಬೋದಿತ್ತು. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವರು ಬೌಲಿಂಗಲ್ಲಿ ತೊಗೊಂಡ್ರು, ಬ್ಯಾಟಿಂಗಲ್ಲಿ ತೊಗೊಳಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಇವರು ಪಂಜಾಬ್ ಬೌಲಿಂಗಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಿದ್ದು ನನ್ನ ಪ್ರಕಾರ ಹರ್ಷದೀಪ್ ಸಿಂಗು ಮತ್ತು ಸ್ಯಾಮ್ ಕರ್ನ್. ಒಟ್ಟಿನಲ್ಲಿ ಎಲ್ಲ ಎಕ್ಸ್ಪೆನ್ಸಿವ್ ಆಗಿದ್ದು ನನ್ನ ಪ್ರಕಾರ. ಹರ್ಷದೀಪ್ ಸಿಂಗು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು, 42 ರನ್ ಹೊಡೆಸ್ಕೊಂಡು 2 ವಿಕೆಟ್ ತೆಗೆದ್ರು. ಮತ್ತು ಹರ್ಷಿತ್ ಬಾ ಆಗಲಿ ಮತ್ತು ರಾಹುಲ್ ಚಹಲ್ ಆಗಲಿ ಒಟ್ಟಿನಲ್ಲಿ ಇವ್ರು 3 ಚೆನ್ನಾಗಿ ತೆಗೆದ್ರು. ಅಕ್ಷಯ್ ಪಟೇಲ್ ಮೇನ್ ಕ್ರೂಷಿಯಲ್ ವಿಕೆಟನ್ನು ತಕ್ಕೊಟ್ರು, ಮ್ಯಾಚ್ ಗೆಲ್ಸೋಕ್ಕಾಗಲಿಲ್ಲ ಗುರು. ಒಟ್ಟಿನಲ್ಲಿ ಬೌಲಿಂಗ್ ಒಟ್ಟಿನಲ್ಲಿ ಚೆನ್ನಾಗಿತ್ತು, ಇವರು ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟು ಅದರಿಂದ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಆಗಲಿ, ರಾಹುಲ್ ಚಹಲ್ ಆಗಲಿ, ಹರ್ಷಿತ್ ಬಾ ಆಗಲಿ ಎಲ್ಲರೂ ಆಲ್ಮೋಸ್ಟ್ ಬೌಲಿಂಗಲ್ಲಿ ಚೆನ್ನಾಗಿ ಮಾಡಿದ್ರು, ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು, ಅದರಿಂದನೇ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ 167 ಮಾಡಿಕೊಟ್ಟಿದೆ ನನ್ನ ಪ್ರಕಾರ. ಈ ರವೀಂದ್ರ ಜಡೇಜಾ ಶಾರ್ದುಲ್ ಠಾಕೂರ್ ಕಾರಣ ಆದರು ಅನ್ಬೋದು 167 ಬರೋಕ್ಕೇನೆ. ಆಲ್ಮೋಸ್ಟ್ ಆಲ್ ಔಟ್ ಆಗೋ ಮೂಮೆಂಟಲ್ಲಿ 9 ವಿಕೆಟ್ ಕಳ್ಕೊಂಡು ಆಲ್ ಔಟ್ ಏನೂ ಆಗಲಿಲ್ಲ CSK ಅವರು. ಅದನ್ನು ಚೇಸ್ ಮಾಡೋಕ್ಕೆ ಬಂದರು, ಒಳ್ಳೆ ಸ್ಟಾರ್ಟ್ ಸಿಕ್ತು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಜಾಸ್ ಬಟ್ಲರ್ ಬೇಗನೆ ಔಟ್ ಆದರು, 7 ರನ್ಗೆ ಔಟ್ ಆದರು. ಮತ್ತು ರಾಹುಲ್ ಪವರ್ ಆಗಲಿ ಬಂದವರೆಲ್ಲ ಔಟ್ ಆದ್ರು ಗುರು. ಕ್ಯಾಮೆ ಇನ್ನಿಂಗ್ಸ್ ಬಂದ್ರು, ಮತ್ತು ಶಶಾಂಕ್ ಸಿಂಗಿಂದ ಕ್ಯಾಮೆ ಇನ್ನಿಂಗ್ಸ್ ಬಂದರು, ಮತ್ತು ಸ್ಯಾಮ್ ಕರ್ನು ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತೂ ಪಟ್ಟರು ಗುರು. ಇಲ್ಲಿ ಹರ್ಷಿತ್ ಬಾ ಅಂತ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಅವರು ಲಾಸ್ಟ್ವರೆಗೂ ಇದ್ಕೊಂಡು ಮ್ಯಾಚ್ನ
ಮಾಡ್ದಿರೋ ಕಾರಣದಿಂದ ತಗೊಬಂದ್ರು ಅನ್ಬೋದು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲು ಅಷ್ಟೇ, ಯಾರು ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನ್ ಗುರು ರನ್ ಹೊಡೆದಿದ್ದೆ ನನ್ನ ಪ್ರಕಾರ ಫಸ್ಟ್ನೇ ಬ್ಯಾಟ್ಸ್ಮನ್ ಆಗಿ ಬಂದಿದ್ದು ಪ್ರಭ್ದೇವ್ ಸಿಂಗ್, ಅವರೊಬ್ಬರೇ ಎಲ್ಲರಿಗಿಂತ ಜಾಸ್ತಿ ರನ್ ಹೊಡೆದಿದ್ದು. ಮತ್ತು ಶಶಾಂಕ್ ಸಿಂಗ್ ಅನ್ಬೋದು, ಅವರಿಬ್ಬರೇ ಒಟ್ನಲ್ಲಿ ಆಡಿದ್ದು. ಇಲ್ಲಿ ಹರ್ಷತೇಜ್ ಸಿಂಗು ಅಂತ ಆಟ ಆಡಲಿಲ್ಲ. ಒಟ್ನಲ್ಲಿ ಬಂದವರೆಲ್ಲ ಬೇನೆ ಔಟ್ ಆದವು ಗುರು. ಇವ್ರು ಏನಾರು ಒಂದು ಕಡೆ ನಿಂತ್ಕೊಂಡು ಅಂಥ ಪಾರ್ಟ್ನರ್ಶಿಪ್ ಯಾರಿಂದನೂ ಬರಲಿಲ್ಲ, ಅದರಿಂದನೇ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ ಯಾರಿಂದನಾರು ಒಂದು ಪಾರ್ಟ್ನರ್ಶಿಪ್ ಬಂದಿದ್ರೆ ಮ್ಯಾಚ್ ಗೆಲ್ಲೋ ಮೂಮೆಂಟ್ ಬರ್ತಿತ್ತೇನೋ. ಒಟ್ಟಿನಲ್ಲಿ ಪಂಜಾಬ್ ಕಡೆ ಆದರೆ CSK ಬೌಲರ್ ಅವರು ಸಿಕ್ಕಾಬಟ್ಟೆ ತರಾಟೆ ತಗೊಂಡು ದೇಶಪಾಂಡೆ ಆಗಲಿ, ಜಡೇಜಾ ಮೇನ್ ಕ್ರೂಸಲ್ ವಿಕೆಟ್ನ ತಕ್ಕೊಟ್ರು. ಆಲ್ರೌಂಡರ್ ಆಟನ ಆಡಿದ್ರು ಅನ್ಬೋದು ಜಡೇಜಾ. ಈ ಮ್ಯಾಚ್ನ ವಿನ್ನಿಂಗೇ ಮಾಡಿಕೊಟ್ಟಿದೆ ನನ್ನ ಪ್ರಕಾರ ಜಡೇಜಾ. ಒಟ್ಟಿನಲ್ಲಿ 43 ರನ್ನು ಬ್ಯಾಟಿಂಗ್ ಕಡೆ, ಬೌಲಿಂಗ್ ಕಡೆ ಬರೋದಾದರೆ 3 ವಿಕೆಟು. ಒಟ್ಟಿನಲ್ಲಿ ಇವ್ರ ಕಡೆ ಮೇನ್ ಬೌಲರ್ ಇಲ್ಲ ಅಂದ್ರೆ ಸೆಂಟರ್ ಆಗಲಿ, ಮತ್ತು ಮಿಲ್ಕಲ್ ಸೆಂಟರ್ ಆಗಲಿ, ಮತ್ತು ಶಾಕೂರ್ ಠಾಕೂರು, ಮತ್ತು ಎಲ್ಲರೂ ಬಂದ್ಬಿಟ್ಟು ವಿಕೆಟ್ನ ತೆಗ್ದಿದ್ದಕ್ಕೆ ಗುರು ನನ್ನ ಪ್ರಕಾರ ಮ್ಯಾಚಿನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಅದೇ ಗುರು ಮೇನ್ ಇಲ್ಲಿ CSK ಬೌಲಿಂಗು ಅಷ್ಟು ಕಳಪೆ ಆಗಿತ್ತು ಅಂತ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದೆ. ಒಟ್ಟಿನಲ್ಲಿ ಸರಿ ಮಾಡಿಕೊಂಡು ಒಂದು ಲೆವೆಲ್ಗೆ ಸರಿ ಮಾಡಿಕೊಂಡು ಮ್ಯಾಚ್ನ ಗೆದ್ದರು ಅನ್ಬೋದು. ನನ್ನ ಪ್ರಕಾರ ಸ್ಯಾಮ್ ಕರಣ್, ಅಶ್ವಿತ್ ಸಿಂಗು ಮತ್ತು ಶಶಾಂಕ್ ಸಿಂಗ್ನ ಅವ್ರು ಔಟ್ ಮಾಡಿದ್ದಕ್ಕೆ ನನ್ನ ಪ್ರಕಾರ ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಅವ್ರು 3 ಜನನ ಮ್ಯಾಚ್ ಏನಾರು ಅಲ್ಲಿ ಔಟ್ ಮಾಡಿತ್ತಿಲ್ಲ ಅಂದಿದ್ರೆ ಮ್ಯಾಚ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಯ್ತಿತ್ತು ಅನ್ಬೋದು. ಒಟ್ಟಿನಲ್ಲಿ ಅವ್ರನ್ನ ಔಟ್ ಮಾಡಿದ್ರು. ಒಟ್ಟಿನಲ್ಲಿ ಎಲ್ಲ ಒಂದು ಮೂಮೆಂಟಲ್ಲಿ ಇತ್ತು. ಒಟ್ಟಿನಲ್ಲಿ ಪಂಜಾಬಲ್ಲಿ ಹರ್ಷಿತ್ ಬ್ರಾ ಅವರು ಮ್ಯಾಚ್ ಏನೋ ಗೆಲ್ಲಿಸ್ಕೊಡ್ತಾರೇನೋ ಹಿಂಗೆ ಅನಿಸೋ ಮೂಮೆಂಟಲ್ಲಿ ಒಟ್ಟಿನಲ್ಲಿ ಮ್ಯಾಚ್ನ ಗೆಲ್ಲಿಸ್ಕೊಟ್ರು ಗುರು. ಒಟ್ಟಿನಲ್ಲಿ ಶಾಕೂರ್ ಠಾಕೂರ್ 1 ವಿಕೆಟ್ ತೆಗೆದ್ರು. ಕ್ಯಾಮಿ ಇನ್ನಿಂಗ್ಸ್ ಅವರು ಆಡ್ಕೊಟ್ಟು, ರವೀಂದ್ರ ಜಡೇಜಾ ಹಾಫ್ ಸೆಂಚುರಿ ಮಿಸ್ ಮಾಡಿಕೊಂಡ್ರು. ಆಲ್ರೌಂಡರ್ ಆಟನ ಆಡ್ಕೊಟ್ಟಿದ್ದಕ್ಕೆ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಧರ್ಮಶಾಲೆ ಒಳ್ಳೆ ಬ್ಯೂಟಿಫುಲ್ ಗ್ರೌಂಡ್ ಅನ್ಬೋದು, ಒಳ್ಳೆ ನೆಕ್ಸ್ಟ್ ಲೆವೆಲ್ ಗ್ರೌಂಡ್ ಇತ್ತು ಗುರು. ಒಟ್ಟಿನಲ್ಲಿ ಒಳ್ಳೊಳ್ಳೆ ಗ್ರೌಂಡ್ ಚೆನ್ನಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಪಂಜಾಬ್ ಇಷ್ಟರ ಮಟ್ಟಿಗೆ ಸ್ಟ್ರಗಲ್ ಪಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಒಟ್ಟಿನಲ್ಲಿ CSK ಬೌಲಿಂಗ್ಗೆ ಕ್ರೆಡಿಟ್ ಕೊಡಲೇಬೇಕು, ಇಷ್ಟು ಚೆನ್ನಾಗಿ ಆಡ್ತವ್ರೆ. ಒಟ್ಟಿನಲ್ಲಿ CSK ಬೌಲಿಂಗು ಮೇನ್ ಇಲ್ಲಿ ಪತ್ತಿರಾಣ ಆಗಲಿ, ದೀಪಕ್ ಶರ್ ಮೇನ್ ಇವರಿಬ್ಬರು ಬೌಲರ್ ಇಲ್ಲ ಅಂದರೂ ಹೆಂಗೋ ಮ್ಯಾನೇಜ್ಮೆಂಟ್ ಗೆಲ್ತವ್ರೆಲ್ಲ. ಮೇನ್ ಇಲ್ಲಿ ದೇಶಪಾಂಡೆ ಆಗಲಿ, ರವೀಂದ್ರ ಜಡೇಜಾ ಆಗಲಿ, ಮಿಕಲ್ ಸೆಂಟರ್ ಆಗಲಿ, ಇವರೆಲ್ಲ ಬಂದಿದ್ದಕ್ಕೇನೆ ಮ್ಯಾಚು ಬಂದಿತ್ತು ಅನ್ಬೋದು. ಇಲ್ಲಾಂದರೆ ಸಿಕ್ಕಾಪಟ್ಟರೆ ಇವ್ರು ಸ್ಟ್ರಗಲ್ ಪಟ್ಟರು ಹೆಂಗೋ ಮ್ಯಾನೇಜ್ ಮಾಡಿ ಒಟ್ಟಿನಲ್ಲಿ ಜಡೇಜನ ಮ್ಯಾಚ್ನ ಗೆಲ್ಲಿಸ್ಕೊಟ್ರು. ಒಟ್ಟಿನಲ್ಲಿ ಮೇನ್ ಗುರು ಏನೋ ಒಂದು ಬೇಜಾರಾಗಿದ್ದೇನೆಂದರೆ ಧೋನಿ ಒಂಚೂರು ಬ್ಯಾಟಿಂಗ್ ಆಡಬೇಕಿತ್ತು, 0ಗೆ ಔಟ್ ಆದರೆ ಏನೋ ನನ್ನ ಪ್ರಕಾರ ನೋಡೋದ್ರೆ. ನನ್ನ ಪ್ರಕಾರ ಧೋನಿ ಗುರು 0ಗೆ ಔಟ್ ಆಗ್ಬಿಟ್ರು. ಒಟ್ಟಿನಲ್ಲಿ 0 ಔಟ್ ಆದರೂ ಅದೊಂದು ಬೇಜಾರಾಯಿತು. ಒಟ್ಟಿನಲ್ಲಿ ನಾನು ಹೇಳಿದ್ದೆ, ಒಟ್ಟಿನಲ್ಲಿ ಪ್ರಿವ್ಯೂ ಹೊಡೆದಲ್ಲಿ ಪಂಜಾಬ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಬೌಲಿಂಗಲ್ಲಿ ತೊಗೊಂಡ್ರು, ಬ್ಯಾಟಿಂಗಲ್ಲಿ ತಗೊಳ್ಳಿಲ್ಲ. ಒಟ್ಟಿನಲ್ಲಿ ಮತ್ತು ಟೇಬಲ್ ಟಾಪಲ್ಲಿ ನನ್ನ ಪ್ರಕಾರ ಇಲ್ಲಿ CSK 3ನೇ ಸ್ಥಾನಕ್ಕೆ ಹೋದರು. 12 ಮ್ಯಾಚ್ 11ರಲ್ಲಿ 6 ಮ್ಯಾಚ್ ಗೆದ್ದು 5 ಮ್ಯಾಚ್ ಸೋತ್ರೆ. ಒಟ್ಟಿನಲ್ಲಿ ರನ್ ರೇಟ್ ಜಾಸ್ತಿ ಇತ್ತು ಗುರು, ಅದರಿಂದನೇ ಮ್ಯಾಚು ರನ್ ರೇಟಿಂದನೇ 3ನೇ ಸ್ಥಾನಕ್ಕೆ ಹೋದರು. ಒಟ್ಟಿನಲ್ಲಿ LSC 4ನೇ ಸ್ಥಾನ, RCB 8ನೇ ಸ್ಥಾನದಲ್ಲಿ ಅವರೇ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ CSK ಗೆದ್ದಿದ್ದು ಟೇಬಲ್ ಟಾಪ್ಗೆ ಹೋದ್ರು. ಒಟ್ಟಿನಲ್ಲಿ 3ನೇ ಸ್ಥಾನಕ್ಕೆ ಹೋದ್ರು ಗುರು. ಒಟ್ಟಿನಲ್ಲಿ ಹೊಡೆದಲ್ಲಿ ಪಂಜಾಬ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಬೌಲಿಂಗಲ್ಲಿ ತೊಗೊಂಡ್ರು, ಬ್ಯಾಟಿಂಗಲ್ಲಿ ತಗೊಳ್ಳಿಲ್ಲ. ಒಟ್ಟಿನಲ್ಲಿ CSK ಗೆಲ್ತಾರೆ ಅಂತ ನಾನು ಪ್ರಿವ್ಯೂ ಹೊಡೆದಲ್ಲಿ ಹೇಳಿದೆ. ಒಟ್ಟಿನಲ್ಲಿ CSK ಗೆದ್ದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.